ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ನನಗಿಂತ ಮುಂಚೆನೇ ಬೇಗನೆ ಎದ್ದು ಆಟ ಆಡ್ತಾ ಇರ್ತಾಳೆ. ಸ್ವಲ್ಪ ಅವಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬೆಳಗಿನ ದಿನ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ, ಬೆಳಗ್ಗೆನೇ ಎದ್ದು ತಲೆ ಕೂದಲು ಇನ್ನೂ ಜುಟ್ಟು ಬಿಚ್ಕೊಂಡಿಲ್ಲ ಅಂತ ಬಿಚ್ಕೊಳಕ್ಕೆ ಹೋಗ್ತಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಹಾಕಿರೋದು. ಹಾಗೆ ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ನೀರು ಕಾಯಿಸಿದೆ. ಹಾಗೆ ಸ್ವಲ್ಪ ಬಾಲ್ಕನಿಗೆ ಹೋಗ್ಬಿಟ್ಟು ಗಿಡಗಳು ನೋಡೋಣ ಅಂತ ಹೋದೆ. ಸ್ವಲ್ಪ ಮೆಂತ್ಯ ಬೀಜ ಎಲ್ಲ ಹಾಕಿದ್ದೆ, ಸ್ವಲ್ಪ ಮೊಳಕೆ ಬಂದಿದೆ. ಹಾಗೆ ದಾಸವಾಳ ಹೂವು ಒಂದು ಗಿಡ ತಂದು ಹಾಕಿದ್ವಿ, ಅದು ಹೂವು ಮೊಗ್ಗು ಬಂದಿದೆ. ಅದು ಇನ್ನೇನು ನಾಳೆಲ್ಲ ನಾಡಿದ್ದು ಹೂವು ಬಿಡುತ್ತೆ. ಹಾಗೆ 2 ಪಾಟ್ ಖಾಲಿ ಇತ್ತು, ಅದಕ್ಕೆ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಮಣ್ಣು ತುಂಬಿಟ್ಟಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಎಳ್ಳಿಕಾಯಿ ಇತ್ತು, ಸೊ ಅದಕ್ಕೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗಿಬ್ರಿಗೂ ಚಿತ್ರಾನ್ನ ಅಂದ್ರೂ ಇಷ್ಟ ತುಂಬ. ಹಾಗೆ ನಾಷ್ಟ ಆದಮೇಲೆ ಅಮ್ಮ ಇಬ್ಬರು ಮಕ್ಳಿಗೂ ಊಟ ತಿನ್ನಿಸೋಣ, ನಾಷ್ಟ ತಿನ್ನಿಸೋಣ ಅಂತ ಕೂತ್ಕೊಂಡು ಇಬ್ರಿಗೂ ತಿನ್ನಿಸಿದ್ರು. ಹಾಗೆ ಸ್ಕೂಲಿಗೆ ಬಿಟ್ಟು ಬಂದ್ವಿ. ಬರ್ತಾ ಸೊಪ್ಪು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಸೊಪ್ಪು ತೊಗೊಂಡು ಬಂದೆ. ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲ ಸೊಪ್ಪು ಸೊಪ್ಪಿಗೆ ಮಿಕ್ಸು ಮತ್ತು ಕೊತ್ತಂಬರಿ ಸೊಪ್ಪು 2 ತೊಗೊಬಂದು ಕ್ಲೀನ್ ಮಾಡಿ ಇಟ್ಕೊಂಡೆ. ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಸೋರೆಕಾಯಿ ಇತ್ತು. ಹಾಗಾಗಿ ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆ 2 ನೆನೆಸಿಟ್ಟಿದ್ದೆ. ಹೆಸ್ರುಬೇಳೆ ಮತ್ತು ತೊಗರಿಬೇಳೆ ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ 2-3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಟೊಮೊಟೊ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೋರೆಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನೀರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ವಿಸಿಲ್ ಹೊಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ವಿಸಿಲ್ ಹಾಕ್ಕೊಂಡ್ರೆ 2 ವಿಸಿಲ್ ಹಾಕಿದ್ರೆ ಸಾಕು, ಬೆಂದೋಗಿರುತ್ತೆ. ಸೊ ಅದನ್ನು ಸ್ಮ್ಯಾಶ್ ಮಾಡಬೇಕು. ಹಾಗೆ ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡಿದೆ, ಚೆನ್ನಾಗಿ ಬೆಂದಿತ್ತಲ್ವ, ಹಂಗಾಗಿ ಸೌಟಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡೆ, ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ನಮ್ಮ ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿನ ಕಡಿಮೆ ಉರಿ ಇಟ್ಬಿಟ್ಟು ಸಾಂಬಾರು ಪುಡಿ ಹಾಕಬೇಕು, ಇಲ್ಲಾಂದರೆ ಮನೆ ತುಂಬ ಘಾಟಾಗೋಗುತ್ತೆ. ಹಾಗಾಗಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ, ಪೂರಿಗೆ, ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ಸಾಂಬಾರು. ರುಚಿಯಾಗಂತೂ ಇರುತ್ತೆ, ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನೋಡೋಣ ಹೇಗಾಗುತ್ತೋ ಅಂತ ಅಂದ್ಬಿಟ್ಟು ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಸಾಂಬಾರು ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಸಾಂಬಾರು ಮಾಡ್ಕೊಬೇಕು. ನನಗೆ ಮೀಡಿಯಮ್ ಆಗಿದ್ದರೆ ಸಾಕು ಅಂದ್ಬಿಟ್ಟು ಹಾಕ್ಬಿಟ್ಟು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದೆ. ನನ್ನ ಮಗಳು ಸ್ಕೂಲಿಂದ ಬಂದ್ಬಿಟ್ಟು ನಾನು ರೀಲ್ಸ್ ಮಾಡ್ತೀನಿ ಮಮ್ಮಿ, ರೀಲ್ಸ್ ಮಾಡ್ತೀನಿ ಅಂತಿದ್ಲು. ಏನೋ ಅವಳಿಗೆ ಬಂದಿದ್ದಂಗೆ ಮಾಡಲಿ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಬಿಟ್ಟೆ. ನನ್ನ ಚಿಕ್ಕ ಮಗಳು ನೋಡ್ರಿ ಓಡಾಡ್ತಿದ್ದಾಳೆ. ಅವಳಿಗೆ ಅಷ್ಟು ಕ್ಲೀನಾಗಿ ಮಾಡೋಕ್ಕೆ ಬರಲ್ಲ, ಆದರೂ ಮಾಡ್ತೀನಿ ಅಂತ ಅಂತಿಲ್ಲಲ್ಲ ಅಂತ ರೀಲ್ಸ್ ಮಾಡಿಸ್ತಾಯಿದ್ದೆ. ಹಾಗೆ ನನ್ನ ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸಿ ಅವಳು ನೋಡಿ ಹೆಂಗೆ ಇದು ಮಾಡ್ತಿದ್ದಾಳೆ ಅಂತ ಹಂಗೆ ಚೆನ್ನಾಗಿ ರೆಡಿ ಮಾಡಿಬಿಟ್ಟು 1-2 ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೊಗೊತಾ ಇದ್ದೆ. ಯಾವ್ಯಾವ ಥರ ನಿಂತ್ಕೊಂಡು ಫೋಸ್ ಕೊಡ್ತಿದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಇವಳು ಫೋಟೋಸ್ಗೆ ಸ್ವಲ್ಪ ಚೆನ್ನಾಗಿ ಅಡಿಕ್ಟ್ ಆಗಿದ್ದಾಳೆ. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹಲಸಿನಕಾಯಿ ತೊಗೊಬಂದಿದ್ರು ಅಂತ ಅಂದ್ಬಿಟ್ಟು ಅದರಲ್ಲಿ ಏನಾದರೂ ಡಿಶ್ ಮಾಡೋಣ ಅಂತ ಮಾಡಿದೆ. ಸೊ ನೀವು ಅಷ್ಟೇ ಸ್ವಲ್ಪ 1 ದಿವಸ ಇಲ್ಲ 2 ದಿವಸ ಅದನ್ನು ಹಲಸಿನಕಾಯಿನ ಒಣಗಿಸ್ಬಿಟ್ಟು ಆಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿ. ನನಗೆ ಗೊತ್ತಿಲ್ಲದಂಗೆ ಫಸ್ಟೇ ಅದಿನ್ನೂ ಕಾಯಿ ಇದ್ದಂಗೆ ಹಾಕ್ಬಿಟ್ಟು ಫುಲ್ಲು ಜಾರ್ತಾಯಿತ್ತು, ಸಿಪ್ಪೆ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಈ ಕಡೆ ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಟಿದ್ದೆ ವಡೆ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಈರುಳ್ಳಿ ಎಲ್ಲ ಇದು ನೋಡಿ ತುಂಬ ಕಷ್ಟ ಆಯಿತು ಸಿಪ್ಪೆ ತೆಗಿಯೋಕ್ಕೆ.
ಸೊ ಸಿಪ್ಪೆ ಎಲ್ಲ ತೆಗೆದ ಮೇಲೇ ಬೇಯಿಸ್ಬೇಕು ನಾವು. ನಾನೇನು ಮಾಡಿದೆ, ಒಂದೇ ಸಲ ಹಾಕ್ಬಿಟ್ನಲ್ಲ, ಸ್ವಲ್ಪ ಕಷ್ಟ ಆಯಿತು. ನಾವೇನು ವಡೆಗೆ ತರ್ತರಿಯಾಗಿ ರುಬ್ಕೊತೀವಲ್ಲ ಹಂಗೆ ರುಬ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದು ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ನಾವು ಅಚ್ಕಾರದ ಪುಡಿ ಹಾಕಿ ಮಾಡಿದ್ದೆ, ಇಲ್ಲ ಹಸಿಮೆಣ್ಸಿನ್ಕಾಯಿ, ಶುಂಠಿ ಅದನ್ನು ಹಾಕ್ಬಿಟ್ಟು ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ. ನಾನು ಅದೆಲ್ಲ ಇರಲಿಲ್ಲ ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದರಲ್ಲೇ ಸೇಮ್ ವಡೆ ಥರನೇ ಉಂಡೆ ಮಾಡಿಕೊಂಡು ಒಂದೊಂದೇ ನೋಡೋಣ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಹೇಗಾಗುತ್ತೆ ಏನೋ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಗರಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿರೋ ಮನೆ ಅಲ್ವಾ, ಸ್ವಲ್ಪ ಹಲಸಿನ್ಕಾಯಿ ಬೀಜ ವೇಸ್ಟ್ ಮಾಡಿಬಿಡ್ತೀವಿ, ಅದ್ರ ಬದಲು ಇಟ್ಕೊಂಡ್ರೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೋದು. ಅದಾದಮೇಲೆ ರಾತ್ರಿ ಊಟಕ್ಕೆ ಏನಾರು ರೆಡಿ ಮಾಡೋಣ ಅಂತ ನೋಡ್ತಾ ಇದ್ದೆ, ಎಲೆಕೋಸು ಸಿಕ್ತು. ಸೊ ಅದನ್ನು ಕಟ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ. ಏನಿಲ್ಲ, ಎಲೆಕೋಸು ಕಟ್ ಮಾಡಿಬಿಟ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ ಅಷ್ಟೇ. ನಾನು ಬೇಯಕ್ಕಿಟ್ಬಿಟ್ಟು ಹೋದೆ ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಬರೋಣ ಅಂತ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಪಲ್ಯ ಎಲ್ಲ ಆಗೋಗಿತ್ತು. ಸರಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡಿಕೊಂಡು ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಡೋಣ. ನೈಟ್ ಹೊತ್ತು ಬೇಗ ಎಲ್ಲರೂ ತಿಂದು ಮಲ್ಕೊಂಬಿಡ್ತಾರೆ ನಮ್ಮ ಮನೇಲಿ. ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ರಾತ್ರಿ ಬೇಗ ಮಲ್ಕೊಂಬಿಡೋದು. ಚಪಾತಿ ಎಲ್ಲ ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗಳು ನಾನು ಬಂದು ಚಪಾತಿ ಮಾಡ್ತೀನಿ ಅಂತ ನೋಡಿ ಹೆಂಗೆ ಗಲೀಜು ಮಾಡಿಟ್ಟಿದ್ದಾರೆ ಅಂತ. ಅದಾದಮೇಲೆ ಚಿಕ್ಕವಳು ಬಂದಳು, ನಾನು ಮಾಡ್ತೀನಿ, ನನಗೆ ಅಂತ. ಬಟ್ ಅವಳು ಚಪಾತಿ ಮಾಡೋಕ್ಕೆ ಬಂದಿರಲಿಲ್ಲ, ಹಿಟ್ಟು ತಿನ್ನೋಕ್ಕೆ ಅಂತ ಬಂದಿದ್ಲು. ಅದಕ್ಕೆ ನನ್ನ ದೊಡ್ಡ ಮಗಳು ಅದನ್ನು ಎತ್ತಿಟ್ಕೊಂಡ್ಬಿಟ್ಲು, ಅವಳು ಬಿಡಲ್ಲ ಅಂದ್ಬಿಟ್ಟು. ಪಾಪ ಅಷ್ಟು ಚೆನ್ನಾಗಿ ಚಪಾತಿ ಮಾಡಿದ್ಲು, ಎಲ್ಲ ಕಲಸಿ ಎತ್ತಿಟ್ಕೊಂಡ್ಬಿಟ್ಲು. ಸ್ವಲ್ಪ ಚಿಕ್ಕವಳು ಘಾಟಿನೇ ಇದ್ದಾಳೆ, ಏನೇ ಮಾಡಿದ್ರೂ ತುಂಟಿ ಸಿಕ್ಕಾಬಟ್ಟೆ ತರಲೆ ಮಾಡ್ತಾಳೆ ನೋಡಿ. ಹಿಟ್ಟು ಬೇಕು ಅಂತ ಹಿಟ್ಟು ತಿನ್ನೋಕ್ಕೆ ಎತ್ಕೊಂಡು ಹೋಗ್ತಿದ್ದಾಳೆ. ಆಮೇಲೆ ನೈಟ್ಗೆ ಚಪಾತಿ ಮಾಡಿ ಊಟಕ್ಕೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿನ ಮತ್ತು ಪಲ್ಯ ಹಾಕ್ಕೊಟ್ಟೆ. ಅದಾಯಿತು. ಅದಾದಮೇಲೆ ಸ್ವಲ್ಪ ಚಿಕ್ಕವಳಿಗೆ ಸ್ವಲ್ಪ ಶೀತ ಜಾಸ್ತಿ ಆಗೋಗಿತ್ತು, ಅದಕ್ಕೆ ಏನಾದರೂ ರೆಮಿಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಹಾಲು ಕಾಯೋಕ್ಕೆ ಇಟ್ಬಿಡೋಣ ಸ್ಟವ್ ಮೇಲೆ, ಅವಳಿಗೆ ನೈಟ್ ಹಾಲು ಬೇಕಲ್ಲ, ಸೊ ಅದಕ್ಕೆ ಹಾಲು ಕಾಯಿಸಿಡ್ತಾಯಿದ್ದೀನಿ. ಹಿಂಗೆ ಕಾಯಿಸಿ ಇಟ್ಟಿರೋದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಕೆನೆ ತೆಗೆದಿಟ್ರೆ ಮನೇಲೇ ತುಪ್ಪ ಮಾಡ್ಕೊಬೋದು, ಅದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅವಳಿಗೆ ಕಫ ಆಗಿತ್ತು ಅಂತ ಹೇಳಿದ್ನಲ್ಲ, ಒಂದು ಎಲೆ ಮತ್ತು 2 ದೊಡ್ಡ ಪತ್ರೆ, ತುಂಬೆ ಎಲೆ 1, ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬೆ ಎಲೆ ಬೇಗನೆ ಕಫ ಕರಗಿಸುತ್ತೆ, ಹಾಗಾಗಿ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದೇ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ದೊಡ್ಡವ್ರಿಗಾದರೆ 2-3 ಹಾಕ್ಬಿಟ್ಟು ಬೇಯಿಸ್ಕೊಟ್ರೆ ನೀರಲ್ಲಿ ಓಕೆ. ಚಿಕ್ಕ ಮಕ್ಕಳಲ್ವ, ಹಂಗಾಗಿ ನಾನು ಹಂಗೆ ಚೆಚ್ಚಿಬಿಟ್ಟು ಕುಡಿಸ್ತಾಯಿದ್ದೀನಿ. ಸ್ವಲ್ಪ ಖಾರ ಆಯಿತು ಅನಿಸುತ್ತೆ, ಶುಂಠಿ ಹಾಕಿರೋದ್ರಿಂದ ಬೇಡ ಅಂತಿದ್ಲು, ಬಿಡಲಿಲ್ಲ, ಆದರೂ ಕುಡಿಸ್ದೆ. ಇಲ್ಲಿ ನೋಡಿ ಇವರಿಬ್ಬರು ಹೆಂಗೆ ಆಡ್ತಿದ್ದಾರೆ ಅಂದರೆ, ಅವ್ರ ಅಕ್ಕನ ಹತ್ರ ಏನಿದ್ರೂ ಬಿಡೋಲ್ಲ, ಕಿತ್ಕೊಳ್ಳೋದೇ ಅವಳದು ಕೆಲಸ. ಆಮೇಲೆ ಸ್ವಲ್ಪ ತಲೆ ಜುಟ್ಟು ಹಾಕಿರೋದ್ರೆ ಎಲ್ಲ ಕಿತ್ಕೊಳ್ಳೋದು, ತಲೆಯಲ್ಲಿ ಜುಟ್ಟೇ ನಿಲ್ಲಕ್ಕೆ ಬಿಡೋಲ್ಲ ನನ್ನ ಮಗಳು, ಅಷ್ಟು ಕಿತಾಪತಿಗಳು. ಎಲ್ಲ ತೆಕ್ಕೊಂಡ್ಳು. ಅವಳೇನೋ ತಿಂತಿದ್ದಾಳೆ ಅಂತ ಅಂದ್ಬಿಟ್ಟು ಅವಳ ಹತ್ರ ಕಿತ್ಕೊಳ್ಳೋಕೆ ಹೋಗಿದ್ದಾಳೆ ನೋಡಿ. ಚಾಕ್ಲೇಟ್ ತಿಂತಿದ್ದಾಳೆ, ನನಗೆ ಕೊಡು ಅಂತ ಅಂದ್ಬಿಟ್ಟು. ಆಮೇಲೆ ಮಕ್ಕಳು ಇಬ್ಬರೂ ಡ್ಯಾನ್ಸ್ ಮಾಡ್ತೀನಿ ಅಂತ ದೊಡ್ಡವಳು ಡ್ಯಾನ್ಸ್ ಮಾಡ್ತಾಯಿದ್ಲು, ಅದು ನೋಡ್ಕೊಂಡು ಚಿಕ್ಕವಳು ಮಾಡ್ತಾಯಿದ್ಲು. ಇಷ್ಟು ನನ್ನ ಈ ವ್ಲಾಗ್ ಆಗಿತ್ತು, ಇವತ್ತಿನ ವ್ಲಾಗ್ ಇದು ನನ್ನ ಮಕ್ಕಳ ಜೊತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.